ಸಿಎಂ ಕುರ್ಚಿ ಕದನ, ಅದರ ಮಧ್ಯೆ ಸಂಕ್ರಾಂತಿ ಬಳಿಕ ಕೈಯಲ್ಲಿ ಕ್ರಾಂತಿ ಆಗುತ್ತಾ ಅನ್ನುವಂತಹ ಕುತೂಹಲ. ನಾಯಕತ್ವ ಜಟಾಪಟಿ ನಡುವೆ ದೆಹಲಿಗೆ ಡಿಸಿಎಂ ಡಿಕೆಶಿ ಎಂಟ್ರಿ ಕೊಟ್ಟಿದ್ದಾರೆ. ಆ ಕಡೆ ಡಿಕೆಶಿ ದೆಹಲಿ ಪ್ರವಾಹ ಮಾಡ್ತಾ ಇದ್ರೆ, ಇತ್ತ ರಾಜಣ್ಣ ಡಿನ್ನರ್ ಸಭೆಯನ್ನ ನಡೆಸ್ತಾ ಇರುವಂತದ್ದು. ಮಾಜಿ ಸಚಿವ ರಾಜಣ್ಣ ನಿವಾಸಕ್ಕೆ ಸಿಎಂ ಸಿದ್ದರಾಮಯ್ಯ ಎಂಟ್ರಿ ಕೊಟ್ಟಿರುವಂತದ್ದು. ಸಿಎಂ ಕುರ್ಚಿ ಕದನದ ಮಧ್ಯೆ ಸಂಕ್ರಾಂತಿ ಬಳಿಕ ಕ್ರಾಂತಿ ನಡೆಯುತ್ತಾ ಅನ್ನುವಂತ ಕುತೂಹಲ ಇತ್ತು. ಈ ನಾಯಕತ್ವ ಜಟಾಪಟಿ ನಡುವೆ ದೆಹಲಿಗೆ ಡಿಸಿಎಂ ಎಂಟ್ರಿ ಕೊಟ್ಟಿರುವಂತದ್ದು. ಆ ಕಡೆ ದೆಹಲಿಗೆ ಡಿಕೆಶಿ ಹೋಗಿದ್ರೆ, ಈ ಕಡೆ ಡಿನ್ನರ್ ಪಾಲಿಟಿಕ್ಸ್ ಅಥವಾ ಲಂಚ್ ಪಾಲಿಟಿಕ್ಸ್ ಅಂತ ಹೇಳ್ಬಹುದು. ಮಾಜಿ ಸಚಿವ ರಾಜಣ್ಣ ಅವರ ಮನೆಗೆ ಸಿಎಂ ಸಿದ್ದರಾಮಯ್ಯ ಅವರು ಧಾವಿಸಿರುವಂತದ್ದು. ಡಿನ್ನರ್ ನೆಪದಲ್ಲಿ ನಡೀತಾ ಬಿಗ್ ಮೀಟಿಂಗ್ ಅನ್ನುವಂತ ಕುತೂಹಲ ಪ್ರಶ್ನೆ ಮೂಡುವಂತದ್ದು. ಅತ್ಯಾಪ್ತ ಕೆಎನ್ ರಾಜಣ್ಣ ನಿವಾಸಕ್ಕೆ ಸಿಎಂ ಸಿದ್ದರಾಮಯ್ಯ ಅವರು ಧಾವಿಸಿರುವಂತದ್ದು. ಮಾಜಿ ಸಹಕಾರ ಮಂತ್ರಿ ಔತಣಕೂಟ ಭಾರಿ ಕುತೂಹಲವನ್ನ ಹುಟ್ಟುಹಾಕ್ತಾ ಇದೆ. ಸಿಎಂ ಕುರ್ಚಿ ಕದನ ಜೊತೆಗೆ ಸಂಕ್ರಾಂತಿ ನಂತರ ಕ್ರಾಂತಿಯೇ ಆಗತ್ತೆ ಕುರ್ಚಿ ಕಾದಾಟದಲ್ಲಿ ಅಥವಾ ರಾಜ್ಯ ರಾಜಕೀಯದಲ್ಲಿ ಅನ್ನುವಂಥ ಅನುಮಾನ ಪ್ರಶ್ನೆ ಇತ್ತು. ಇದೇ ಸಂದರ್ಭದಲ್ಲಿ ತಮ್ಮ ಅತ್ಯಾಪ್ತ ಕೆಎನ್ ರಾಜಣ್ಣ ಅವರ ನಿವಾಸಕ್ಕೆ ಸಿಎಂ ಸಿದ್ದರಾಮಯ್ಯನವರು ಎಂಟ್ರಿ ಕೊಟ್ಟಿರುವಂತದ್ದು. ಮಾಜಿ ಸಹಕಾರ ಮಂತ್ರಿ ಔತಣಕೂಟ ಭಾರಿ ಕುತೂಹಲವನ್ನ ಹುಟ್ಟುಹಾಕಿದೆ. ಸಂಕ್ರಾಂತಿ ನಂತರವೇ ದೆಹಲಿಗೆ ಹೋಗ್ತೀನಿ ಅನ್ನೋ ರೀತಿಯಾಗಿ ಡಿಕೆಶಿ ಅವರು ಹೇಳಿದ್ರು. ಅದೇ ರೀತಿಯಾಗಿ ಅವರು ದೆಹಲಿ ಪ್ರವಾಸದಲ್ಲಿ ಅವರು ಕೈಗೊಂಡಿದ್ದಾರೆ. ಈ ಕಡೆ ತಮ್ಮ ಅತ್ಯಾಪ್ತ ಕೆಎನ್ ರಾಜಣ್ಣ ಅವರ ನಿವಾಸಕ್ಕೆ ಸಿಎಂ ಸಿದ್ದರಾಮಯ್ಯ ಅವರು ಎಂಟ್ರಿ ಕೊಟ್ಟಿರುವಂತದ್ದು. ಬಾಡೂಟದ ವ್ಯವಸ್ಥೆ ಕೂಡ ಸಿಎಂಗೆ ಆಗಿದೆ. ಅವರ ಮನೆಯಲ್ಲಿ ತುಮಕೂರಿನ ಕ್ಯಾತ್ಸಂದ್ರದಲ್ಲಿ ಇರುವಂತ ಕೆಎನ್ ರಾಜಣ್ಣ ಅವರ ನಿವಾಸಕ್ಕೆ ಎಂಟ್ರಿ ಕೊಟ್ಟಾಗಿದೆ ಸಿಎಂ ಸಿದ್ದರಾಮಯ್ಯನವರು. ನಾಯಕತ್ವದ ಜಟಾಪಟಿ ನಡುವೆ ಈ ಇಬ್ಬರ ಭೇಟಿ, ಈ ಇಬ್ಬರ ಲಂಚ್ ಡಿನ್ನರ್ ಪಾಲಿಟಿಕ್ಸ್ ಮತ್ತೊಂದು ರೀತಿಯ ಕುತೂಹಲವನ್ನ ಇಲ್ಲಿ ಮೂಡಿಸುತ್ತೆ. ಮಾಜಿ ಸಚಿವ ರಾಜಣ್ಣ ನಿವಾಸಕ್ಕೆ ಸಿಎಂ ಸಿದ್ದರಾಮಯ್ಯನವರು ಎಂಟ್ರಿ ಕೊಟ್ಟಿರುವಂತದ್ದು ಇದಾಗ್ಲೇ. ಈಗ ಸಿಎಂ ಕುರ್ಚಿ ಕದನ ಅನ್ನುವಂಥದ್ದು ಸಾಕಷ್ಟು ಕುತೂಹಲ ಪ್ರಶ್ನೆಯನ್ನ ಮೂಡಿಸ್ತಾ ಇದೆ. ಇನ್ನೇನ್ ಬಜೆಟ್ ಮಂಡನೆಗೆ ಸಾಕಷ್ಟು ಸಿದ್ಧತೆಗಳನ್ನ ಕೂಡ ಮಾಡ್ಕೋಬೇಕು. ಅಂತ ಸಂದರ್ಭದಲ್ಲಿ ಸಂಕ್ರಾಂತಿ ಆದ್ಮೇಲೆ ರಾಜ್ಯ ರಾಜಕೀಯದಲ್ಲಿ ಕ್ರಾಂತಿ ಆಗತ್ತೆ ಅನ್ನೋ ರೀತಿಯಾಗಿದ್ದು ಮಾಜಿ ಮಂತ್ರಿ ಕೆಎನ್ ರಾಜಣ್ಣ ನಿವಾಸಕ್ಕೆ ಸಿಎಂ ಸಿದ್ದರಾಮಯ್ಯನವರು ಎಂಟ್ರಿ ಕೊಟ್ಟಾಗಿದೆ. ಕಾಂಗ್ರೆಸ್ ರೆಬಲ್ ಶಾಸಕ ಅಂತಾನೆ ಕೆಎನ್ಆರ್ ಗುರುತಿಸಿಕೊಂಡಿದ್ದಾರೆ. ಡಿಕೆಶಿ ಇಲ್ಲದೆ ಇರೋ ಹೊತ್ತಲ್ಲಿ ಕ್ಯಾತ್ಸಂದ್ರದಲ್ಲಿ ಇರುವಂತ ಕೆಎನ್ಆರ್ ಮನೆಗೆ ಸಿಎಂ ಸಿದ್ದರಾಮಯ್ಯನವರು ಎಂಟ್ರಿ ಕೊಟ್ಟಿರುವಂತದ್ದು. ರಸ್ತೆ ಮೂಲಕ ನೇರವಾಗಿ ಕೆಎನ್ ರಾಜಣ್ಣ ಅವರ ಮನೆಗೆ ಬಂದಿದ್ದಾರೆ. ಇಲ್ಲಿ ಮತ್ತೊಂದು ರೀತಿಯ ಕುತೂಹಲವನ್ನ ಮೂಡಿಸುತ್ತೆ. ಡಿಕೆಶಿ ಒಂದ್ ಕಡೆ ದೆಹಲಿಗೆ ಹೋಗಿದ್ದಾರೆ, ಇನ್ನು ರಾಹುಲ್ ಗಾಂಧಿ ಅವರೇ ಸ್ವತಃ ಬಂದಿದ್ರು ಅವರಿಬ್ಬರನ್ನ ಭೇಟಿ ಮಾಡೋದಕ್ಕೆ. ಪ್ರತ್ಯೇಕವಾಗಿ ಇಬ್ರು ಕೂಡ ಮಾತುಕತೆಯನ್ನ ನಡೆಸಿದ್ರು. ಅದೊಂದು ರೀತಿಯ ಚರ್ಚೆಯಾಗಿತ್ತು. ಅದೊಂದು ರೀತಿಯ ಕುತೂಹಲ ಪ್ರಶ್ನೆಯನ್ನ ಮೂಡಿಸಿತ್ತು. ಈಗ ಮತ್ತೊಂದು ಹೆಜ್ಜೆ ಮುಂದೆ ಹೋಗಿ ಕುತೂಹಲ ಚರ್ಚೆ ಉಂಟಾಗ್ತಿದೆ ಅಂತಲೇ ಹೇಳ್ಬಹುದು. ಡಿಕೆಶಿ ಅವರು ದೆಹಲಿಗೆ ಹೋಗಿರುವಾಗಲೇ ಸಿಎಂ ಸಿದ್ದರಾಮಯ್ಯನವರು ತಮ್ಮ ಅತ್ಯಾಪ್ತ ಇನ್ನೂ ಕೂಡ ಕೆಎನ್ ರಾಜಣ್ಣ ಅವರು ಯಾವುದೇ ಸಂದರ್ಭದಲ್ಲಾದ್ರೂ ಇಬ್ರು ಕೂಡ ಬಿಟ್ಕೊಡೋದಿಲ್ಲ ಸಿಎಂನ ಡಿಸಿಎಂನ ಅಂತ ಹೇಳ್ಬಹುದು. ಆದ್ರೆ ಅಂತ ಸಂದರ್ಭದಲ್ಲಿ ಡಿಸಿಎಂ ಇಲ್ಲದೆ ಇರುವಾಗ್ಲೇ ತಮ್ಮನ್ನ ಒಂದು ಸಿಎಂ ಸಿದ್ದರಾಮಯ್ಯನವ್ರನ್ನ ತಮ್ಮ ಮನೆಗೆ ಕರೆಸ್ಕೊತಾ ಇರುವಂತದ್ದು ಇಲ್ಲಿ ಮತ್ತೊಂದು ರೀತಿಯ ಕುತೂಹಲವನ್ನ ಹುಟ್ಟುಹಾಕುತ್ತೆ. ಯಾಕೆ ಅನ್ನುವಂತ ಪ್ರಶ್ನೆಯನ್ನ ಹುಟ್ಟುಹಾಕುತ್ತೆ. ಆ ಕಡೆ ಡಿಕೆಶಿ ದೆಹಲಿ ಪ್ರವಾಸವನ್ನ ಕೈಗೊಂಡಿದ್ದಾರೆ. ಅವ್ರಿಗೊಂದ್ ರೀತಿಯಾಗಿ ಅಯ್ಯೋ, ನನ್ನ ಒಂದು ಸ್ಥಾನ ಏನಿದೆ, ನನ್ನ ಆಸೆ ಏನಿದೆ, ಸಿಎಂ ಆಗಬೇಕು ಅನ್ನುವಂತ ಆಸೆ, ಅದಕ್ಕೆ ಅಷ್ಟು ಅಂತಾರ ಹೈಕಮಾಂಡ್ ಅನ್ನೋ ರೀತಿಯಲ್ಲಿ ಆ ಒಂದು ಗೊಂದಲವನ್ನ ಸರಿಪಡಿಸ್ಕೊಳ್ಳುವಂತಹ ನಿಟ್ಟಿನಲ್ಲಿ ಅವರ ಒಂದ್ ಕಡೆ ಪ್ರಯತ್ನ ಪಡ್ತಾ ಇದ್ರೆ, ಈ ಕಡೆ ಸಿಎಂ ಸಿದ್ದರಾಮಯ್ಯನವರ ಆಪ್ತ ಬಣ ಏನಿದೆ, ಏನ್ ನಡೀತಿದೆ ಅವ್ರ ಮಧ್ಯೆ ಅಂತಾನೆ ಗೊತ್ತಾಗ್ತಾ ಇಲ್ಲ. ತಮ್ಮ ಮಧ್ಯೆನೆ ಸಾಕಷ್ಟು ಗೊಂದಲಗಳನ್ನ ಅಥವಾ ಹೊರಗಡೆ ಇದ್ರ ಬಗ್ಗೆ ಚರ್ಚೆಯನ್ನ ತಾವೇ ಹುಟ್ಟಾಕ್ತಾ ಇದ್ದಾರೆ. ಡಿಸಿಎಂ ಅವರ ಅನುಪಸ್ಥಿತಿಯಲ್ಲೇ ಸಿಎಂ ಸಿದ್ದರಾಮಯ್ಯನವರು ಈ ರೀತಿಯಾಗಿ ಡಿನ್ನರ್ ಪಾಲಿಟಿಕ್ಸ್ಗೆ ಮುಂದಾಗಿರುವಂತದ್ದು ಸಾಕಷ್ಟು ರೀತಿಯ ಕುತೂಹಲ ಪ್ರಶ್ನೆ ಎಲ್ಲವನ್ನ ಉಂಟು ಮಾಡುತ್ತೆ. ಒಟ್ಟಲ್ಲಿ ಸಿಎಂ ಸಿದ್ದರಾಮಯ್ಯನವರು ಕ್ಯಾತ್ಸಂದ್ರದಲ್ಲಿ ಇರುವಂತಹ ಕೆಎನ್ ರಾಜಣ್ಣ ಅವರ ಮನೆಗೆ
ಎಂಟ್ರಿ ಕೊಟ್ಟಿರುವಂತದ್ದು. ಭರ್ಜರಿ ಬಾಡೂಟವನ್ನ ಕೂಡ KNR ಅರೇಂಜ್ ಮಾಡಿರ್ತಾರೆ ಸಿಎಂ ಸಿದ್ದರಾಮಯ್ಯ ಅವರಿಗೆ. ಇನ್ನು ಈ ಬಗ್ಗೆ ಈ ಒಂದು ಪಾಲಿಟಿಕ್ಸ್ ಡಿನ್ನರ್ ಪಾಲಿಟಿಕ್ಸ್ ಏನಿದೆ ಅದ್ರ ಬಗ್ಗೆ KN ರಾಜಣ್ಣ ಅವರೇ ಮಾತನಾಡಿದ್ದಾರೆ. ಏನ್ ಹೇಳ್ತಾರೆ ಬನ್ನಿ ನೋಡೋಣ. ಮನೆಯಿಂದ ಹೊರಡುವಾಗಲೇ ಏರ್ಪೋರ್ಟ್ಗೆ ಹೊಟ್ಟೆ ಸಿಗ್ತಾ ಇದೆ ಅಂತ ಹೇಳ್ತಿದ್ರು. ಅದಕ್ಕೆ ತಿರ್ಗಾ ಇಲ್ಲಿ ನೀವು ಅವರು ಹೊಟ್ಟೆ ಹಸ್ಕೊಂಡು ಸಿಟ್ಟಲ್ಲಿ ಬಂದು ನಿಮ್ಮನ್ನೇನಾದ್ರು ಅನ್ನೋದು, ನೀವು ಅವ್ರಿಗೇನಾದ್ರು ಹೇಳೋದು, ಬೆಳಿಗ್ಗೆ ನೀವೆಲ್ಲ ಮುಖ್ಯಮಂತ್ರಿಗಳು ಹಿಂಗೆ ಹೇಳಿದ್ರು ಹಂಗೆ ಹೇಳಿದ್ರು ಅಂತ ಅದೇನೇ ದೊಡ್ಡ ಸುದ್ದಿ ಮಾಡ್ಬಿಟ್ಟು ಒಳ್ಳೆ ತೋರಿಸಪ್ಪ ಚಂದ ಅವು ತೋರಿಸಲ್ಲ, ಇಂಥವು ಜಲ್ದಿ ತೋರಿಸ್ಬಿಡ್ತೀರ. ಒಳ್ಳೆವು ತೋರಿಸ್ಬೇಕು, ಅವು ತೋರಿಸ್ಬೇಕು, ಎರಡೂ ತೋರಿಸ್ಬೇಕು. ತುಮಕೂರು ಜಿಲ್ಲಾ ಪೊಲೀಸ್ ಎಲ್ಲ ಪಾಸ್ ಕೊಟ್ಟಿದ್ದಾರ, ಹಾಕೊಂಡಿದ್ದೀರಲ್ಲ. ಮನೆಯಿಂದ ಹೊರಡುವಾಗಲೇ ಏರ್ಪೋರ್ಟ್ಗೆ ಹೊಟ್ಟೆ ಸಿಗ್ತಾ ಇದೆ ಅಂತ ಹೇಳ್ತಿದ್ರು. ಅದಕ್ಕೆ ತಿರ್ಗಾ ಇಲ್ಲಿ ನೀವು ಅವರು ಹೊಟ್ಟೆ ಹಸ್ಕೊಂಡು ಸಿಟ್ಟಲ್ಲಿ ಬಂದು ನಿಮ್ಮನ್ನೇನಾದ್ರು ಅನ್ನೋದು, ನೀವು ಅವ್ರಿಗೇನಾದ್ರು ಹೇಳೋದು, ಬೆಳಿಗ್ಗೆ ನೀವೆಲ್ಲ ಮುಖ್ಯಮಂತ್ರಿಗಳು ಹಿಂಗೆ ಹೇಳಿದ್ರು ಹಂಗೆ ಹೇಳಿದ್ರು ಅಂತ ಅದೇನೇ ದೊಡ್ಡ ಸುದ್ದಿ ಮಾಡ್ಬಿಟ್ಟು. KN ರಾಜಣ್ಣ ಅವರು ಹೇಳ್ತಾ ಇದ್ದಾರೆ, ಅವರು ಅಲ್ಲಿಂದ ಇಲ್ಲಿಗೆ ಬಂದಿದ್ದಾರೆ, ಹೊಟ್ಟೆ ಹಸ್ಕೊಂಡು ಬಂದಿರ್ತಾರೆ, ಈ ಮಧ್ಯೆ ನೀವೇನು ಪ್ರಶ್ನೆಗಳನ್ನ ಕೇಳಬೇಡಿ ಅಂತ ಪರೋಕ್ಷವಾಗಿ ಮಾಧ್ಯಮದವರಿಗೆ ಹೇಳ್ತಾ ಇರುವಂತದ್ದು. ಅವ್ರು ಹೊಟ್ಟೆ ಹಸ್ಕೊಂಡು ಬಂದಿರ್ತಾರೆ, ಊಟ ಮಾಡದೆ ಇಲ್ಲಿ ಊಟ ಮಾಡೋಕೆ ಅಂತ ಟೈಮಲ್ಲಿ ನೀವು ಇದ್ರ ಬಗ್ಗೆ ಎಲ್ಲ ಪ್ರಶ್ನೆ ಮಾಡಿದ್ರೆ ಅವರು ನಿಮ್ಗೇನೋ ಒಂದು ಹೇಳ್ತಾರೆ, ಅದನ್ನ ನೀವಿಟ್ಕೊಂಡು ಸಿದ್ದರಾಮಯ್ಯನವರು ಹಿಂಗಂದ್ರು ಹಂಗಂದ್ರು ಅಂತ ಇಲ್ಲ ಸಲ್ಲದನ್ನ ಹೇಳಬೇಡಿ ಅನ್ನೋ ರೀತಿಯಾಗಿ ಹೇಳ್ತಾ ಇರುವಂತದ್ದು. ಒಟ್ನಲ್ಲಿ ಇಲ್ಲಿ ನಿಜವಾಗ್ಲೂ ಕೂಡ ಏನು ಅವರ ಒಂದು ಪಾಲಿಟಿಕ್ಸ್ ಡಿನ್ನರ್ ಪಾಲಿಟಿಕ್ಸ್ ನ ಉದ್ದೇಶ ಅನ್ನುವಂಥದ್ದನ್ನ ಅವರು ಬಿಟ್ಕೊಡೋದಿಲ್ಲ. ಅಲ್ಲೇನೇ ಚರ್ಚೆಗಳಾದ್ರೂ ಕೂಡ ಅದಾದ ನಂತರವೇ ಜನಕ್ಕೆ ಯಾವ ರೀತಿ ಆ ವಿಷಯವನ್ನ ತಲುಪಿಸ್ಬೇಕು ಅನ್ನೋದನ್ನ ಪ್ಲಾನ್ ಮಾಡ್ಕೊಂಡೆ ಅವರು ತಲುಪಿಸ್ತಾರೆ. ಆದ್ರೆ ಒಂದು ರೀತಿಯಾಗಿ ಇದು ಸಾಕಷ್ಟು ಗೊಂದಲ ಚರ್ಚೆಗೆ ಕಾರಣ ಆಗಿರೋದಂತೂ ಸತ್ಯ. CM DK ಅವರ ಅನುಪಸ್ಥಿತಿಯಲ್ಲಿ ಇವರು ಪ್ಲಾನ್ ಮಾಡ್ಕೊಂಡೆ ಈ ರೀತಿಯಾಗಿ ಡಿನ್ನರ್ ಪಾಲಿಟಿಕ್ಸ್ ಅನ್ನ ಮಾಡೋಕೆ ಇಳಿದ್ರ. ಏನ್ ಚರ್ಚೆ ಮಾಡ್ತಾರೆ ಹಾಗಿದ್ರೆ? ಮುಂದಿನ ದಿನಗಳಲ್ಲಿ ಸಿಎಂ ಕುರ್ಚಿ ಕಾದಾಟ ಏನಿದೆ ಅದಕ್ಕೊಂದು ತೆರೆ ಕಾಣಬೇಕು, ಅದಕ್ಕೊಂದು ಅಂತ್ಯ ಆಗಬೇಕು. ಆ ನಿಟ್ಟಿನಲ್ಲಿ ಏನಾದ್ರೂ ಮಾತುಕತೆಗಳಾಗುತ್ತಾ? ಯಾಕಂದ್ರೆ KN ರಾಜಣ್ಣ ಅವರು ಕೆಲವೊಂದು ಸಲಹೆಗಳನ್ನ ಕೂಡ ಕೊಡ್ತಾ ಇರ್ತಾರೆ ಕೆಲವೊಂದು ವಿಚಾರಗಳಲ್ಲಿ ಸಿಎಂಗೆ. ಇಬ್ರು ಕೂಡ ತುಂಬಾನೇ ಆಪ್ತರು. ಇನ್ನು CM DK ಅವ್ರನ್ನ ಕೆಲವೊಂದು ಕಡೆ ಟಾಂಟ್ ಕೊಟ್ಟಿರೋದು ಉಂಟು KN ರಾಜಣ್ಣ ಅವರು. ಆಮೇಲೆ ಇಬ್ರು ಕೂಡ ಹೇಳ್ತಾರೆ ನಾವಿಬ್ರು ಅಣ್ಣ ತಮ್ಮಂದಿರಿದ್ದ ಹಾಗೆ ಅಂತ. ಇನ್ನು ಕೆಲವೊಂದ್ ಕಡೆ DK ಅವರ ಮನೆಗೆ ಸದಾಶಿವ ನಗರದಲ್ಲಿರುವಂತಹ ಮನೆಗೂ ಕೂಡ ರಾಜಣ್ಣ ಅವರು ಮೊನ್ನೆ ಅಷ್ಟೇ ಹೋಗಿ ಬಂದ್ರು. ಅಲ್ಲೂ ಕೂಡ ಸಾಕಷ್ಟು ವಿಚಾರಗಳು ಹೊರಗೆ ಬಂದಿತ್ತು. ಅವರಿಬ್ರು ನಡುವೆ ಯಾವುದೇ ರೀತಿಯಾದಂತಹ ಕಿತ್ತಾಟಗಳು ಇಲ್ಲ, ಇಬ್ರು ಕೂಡ ಅಣ್ತಮ್ಮದಿರಿದ್ದ ಹಾಗೆ ಅನ್ನೋ ರೀತಿಯಾಗಿ ಇಬ್ರು ಕೂಡ ಮಾತಾಡಿದ್ರು. ಹಾಗಿದ್ರೆ ಇಬ್ರೂನು ಕೂಡ ಅಂದ್ರೆ ಇವರ ಒಂದು ಲಂಚ್ ಅರೇಂಜ್ ಮಾಡಿದ್ದೇನಿದೆ CM DCM ಇಬ್ರನ್ನೂ ಕೂಡ ಕರೆಸಿ ಕೂತು ಮಾತಾಡ್ಬೋದಿತ್ತು ಅನ್ನುವಂಥ ಅನುಮಾನ ಮೂಡುತ್ತೆ. ಇವರು ಈ ರೀತಿಯಾಗಿ DK ಅವರು ಇಲ್ಲದೆ ಇದ್ದಾಗ್ಲೇ ಇಂಥ ಒಂದು ನಿರ್ಧಾರವನ್ನ ಮಾಡಿರುವಂತದ್ದು ಸಾಕಷ್ಟು ಕುತೂಹಲವನ್ನ ಹುಟ್ಟಿಸಾಕುತ್ತೆ. ಇನ್ನು ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್. ಏನಿದು ಒಂದು ಸಂಕ್ರಾಂತಿ ಕ್ರಾಂತಿ ಒಂದ್ ಕಡೆ ಆದ್ರೆ ಈ ಕಡೆ ಪಾಲಿಟಿಕ್ಸ್ ಲಂಚ್ ಪಾಲಿಟಿಕ್ಸ್ ಒಂದ್ ಕಡೆ ಆಗ್ತಿದೆ, ಇದ್ರ ಬಗ್ಗೆ ಹೇಳೋದಾದ್ರೆ? ಗಾಯತ್ರಿ, ಈಗಾಗಲೇ ಕಾಂಗ್ರೆಸ್ ಪಕ್ಷದ ವಲಯದಲ್ಲಿ ಕೆಲವೊಂದಿಷ್ಟು ಕ್ರಾಂತಿಗಳು ಆಗ್ತವೆ ಅನ್ನುವಂತ ನಿಟ್ಟಿನಲ್ಲಿ ಕಾಂಗ್ರೆಸ್ ಪಕ್ಷದ ಎರಡು ಬಣಗಳಲ್ಲಿರ್ತಕ್ಕಂತಹ ಹಲವು ಶಾಸಕರು ಕೂಡ ಅವರದೇ ಆಗಿರ್ತಕ್ಕಂತಹ ಹೇಳಿಕೆಗಳನ್ನ ಕೊಡ್ತಾ ಇದ್ರು. ಆದ್ರೆ ಇದೀಗ ಸಂಕ್ರಾಂತಿ ಹಬ್ಬದ ಬಳಿಕ ಯಾರಿಗೆ ಸಿಹಿ ಯಾರಿಗೆ ಕಹಿ ಅನ್ನುವಂತಹ ಪ್ರಶ್ನೆ ಕೂಡ ಎಡೆ ಮಾಡಿಕೊಡ್ತಾ ಇದೆ. ಯಾಕಂತಂದ್ರೆ CM DK ಶಿವಕುಮಾರ್ ಅವರು ದೆಹಲಿಯ ದಂಡಯಾತ್ರೆಯನ್ನ ಕೈಗೊಂಡಿರ್ತಕ್ಕಂಥದ್ದು. ಇತ್ತ CM ಸಿದ್ದರಾಮಯ್ಯನವರು ಆಪ್ತರ ಯಾತ್ರೆಯನ್ನ ಕೈಗೊಂಡಿದ್ದಾರೆ. ಈಗಾಗಲೇ ತುಮಕೂರು ಪ್ರವಾಸದಲ್ಲಿರ್ತಕ್ಕಂತ CM ಸಿದ್ದರಾಮಯ್ಯನವರು ಆಪ್ತ ಒಂದು ಮೊದಲು ಸಚಿವ ಸಂಪುಟದಲ್ಲಿ ಕೂಡ ಇದ್ರು. ಈಗ ಮಾಜಿ ಸಚಿವರಾಗಿರುವಂತಹ KN ರಾಜಣ್ಣ ಅವರ ನಿವಾಸದಲ್ಲಿ ಒಂದು ಲಂಚ್ ಮೀಟಿಂಗ್ ನಲ್ಲಿ ಕೂಡ ಭಾಗಿಯಾಗಿರ್ತಕ್ಕಂಥದ್ದು. ಭರ್ಜರಿ ಊಟವನ್ನು ಕೂಡ ರಾಜಣ್ಣ ಅವರ ಆಯೋಜನೆ ಕೂಡ ಮಾಡಿರ್ತಕ್ಕಂಥದ್ದು. ಆ ಒಂದು ಊಟವನ್ನು ಕೂಡ ಈಗಾಗಲೇ CM ಸಿದ್ದರಾಮಯ್ಯನವರು ತೆಗೆದಿರ್ತಕ್ಕಂಥದ್ದು. ಅಂದ್ರೆ ಒಂದ್ ಕಡೆ ಗಾಯತ್ರಿ, CM ಸಿದ್ದರಾಮಯ್ಯನವರು ಒಂದ್ ಕಡೆ ಅವರೇ ಪೂರ್ಣಾವಧಿ CM ಆಗ್ಬೇಕು ಅನ್ನುವಂತಹ ಲೆಕ್ಕಾಚಾರದಲ್ಲಿ ಅವ್ರದೇ ಆಗಿರ್ತಕ್ಕಂಥ ದಾಳವನ್ನ ಉರುಳಿಸ್ತಾ ಇದ್ದಾರೆ. CM ಸಿದ್ದರಾಮಯ್ಯವರು ರಾಜ್ಯದಲ್ಲಿ ಇದ್ಕೊಂಡು ದಾಳವನ್ನ ಉರುಳಿಸಿದ್ರೆ, ಇತ್ತ CM DK ಶಿವಕುಮಾರ್ ಅವರು ದೆಹಲಿಯಲ್ಲಿ ಹೈಕಮಾಂಡ್ ನಾಯಕರ ಭೇಟಿಯ ಮಾಡುವ ಮುಖಾಂತರ ಅವರ ಒಂದು ದಾಳವನ್ನ ಉರುಳಿಸ್ತಾ ಇದ್ದಾರೆ.
ಈಗಾಗಲೇ ಅವರು ಒಂದಿಷ್ಟು ಲೆಕ್ಕಾಚಾರಗಳೇನಿದಾವೆ ಈ ನಾಯಕತ್ವ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದನ್ನ ಒಂದು ನಿರ್ಧಾರವನ್ನ ತೆಗೆದುಕೊಂಡು ಬರಬೇಕು, ಒಂದು ಕ್ಲಾರಿಟಿಯನ್ನ ತೆಗೆದುಕೊಂಡು ಬರಲೇಬೇಕು ಅನ್ನುವಂತ ಹಠವನ್ನ DK ಶಿವಕುಮಾರ್ ಅವರು ತೊಟ್ಟಿರ್ತಕ್ಕಂಥದ್ದು. ಹಾಗಾಗಿ ಈಗಾಗಲೇ ರಾಹುಲ್ ಗಾಂಧಿ ಅವ್ರನ್ನ ಭೇಟಿ ಮಾಡ್ಲಿಕ್ಕೂ ಕೂಡ ಮುಂದಾಗಿರ್ತಕ್ಕಂಥದ್ದು, ಅದರಂತೆ ಸೋನಿಯಾ ಗಾಂಧಿ ಅವ್ರನ್ನು ಕೂಡ ಭೇಟಿಯಾಗಿ ಇವತ್ತು ದೆಹಲಿಗೆ ಕೂಡ ಹೋಗಿರ್ತಕ್ಕಂಥದ್ದು, ನಾಳೆ ಕೂಡ ದೆಹಲಿಗೆ ಇರ್ತಾರೆ, ನಾಳೆ ಸಂಜೆ ರಾಜ್ಯಕ್ಕೆ ಕೂಡ ವಾಪಸ್ ಆಗಲಿದ್ದಾರೆ. ಹಾಗಾಗಿ DK ಶಿವಕುಮಾರ್ ಅವರು ದೆಹಲಿಯಲ್ಲಿ ಅವ್ರದೇ ಆಗಿರುವಂತಹ ತಂತ್ರಗಾರಿಕೆಯನ್ನು ರೂಪಿಸಿದ್ರೆ ಇತ್ತ CM ಸಿದ್ದರಾಮಯ್ಯ ಅವರು ಸಹಿತ ಇಲ್ಲಿ ತುಮಕೂರಿನಲ್ಲಿ ಇದ್ಕೊಂಡು ಆಪ್ತರ ಬಳಿ ಕೆಲವೊಂದಿಷ್ಟು ಸಮಾಲೋಚನೆ ನಡೆಸುವ ಮುಖಾಂತರ ಏನೆಲ್ಲ ದೆಹಲಿಯಲ್ಲಿ ಒಂದಿಷ್ಟು ತಂತ್ರಗಾರಿಕೆಯನ್ನು ಹೂಡ್ತಿದ್ರೆ ಅವರಿಗೆ ಪ್ರತಿತಂತ್ರವಾಗಿ CM ಸಿದ್ದರಾಮಯ್ಯ ಅವರು ಕೂಡ ಒಂದಿಷ್ಟು ಹೆಣಿತಾ ಇದಾರೇನೋ, ಅವ್ರದೇ ಆಗಿರ್ತಕ್ಕಂತಹ ಒಂದಿಷ್ಟು ಪ್ಲಾನ್ಗಳನ್ನ ಮಾಡ್ಕೊಳ್ತಿದ್ದಾರೇನೋ ಅನ್ನುವಂಥದ್ದು ಕೂಡ ಇದೀಗ ರಾಜನ್ ಅವರ ನಿವಾಸದಲ್ಲಿ ಲಂಚ್ ಮೀಟಿಂಗ್ ನಲ್ಲಿ ನೋಡ್ತಾ ಹೋದ್ರೆ ಗೊತ್ತಾಗ್ತಾ ಇದೆ. ಗಾಯತ್ರಿ. ಧನ್ಯವಾದ ನಿಮ್ಮ ಮಾಹಿತಿಗಾಗಿ ಬಸವರಾಜ್.